ಭವಿಷ್ಯದ ಮೂಲ ಅರ್ಥ ಒಳ್ಳೆಯ ಮಾತು. ಏನು ಹೇಳ್ತೀಯಮ್ಮ? ಹೌದು. ಬಂಡವಾಳ ಬೇಡ, ಎಜುಕೇಷನ್ ಬೇಡ, ಅಪನಾಸ್ತಿ ಬೇಡ, ಏನು ಬೇಡ, ಮಾತಿದ್ರೆ ಅವನು ಎಲ್ಲೋದ್ರೂ ಶ್ರೀಮಂತಾನೆ. ಒಪ್ಕೋಬೋದು ಅಂತ ಡೌಟ್ ಅಂತೀಯಾ? ಒಪ್ಕೊಬೋದು ಗುರುಜಿ. ಮಗುವಿನ ಭವಿಷ್ಯ, ಮನುಷ್ಯನ ಭವಿಷ್ಯ, ವ್ಯಕ್ತಿಯ ಭವಿಷ್ಯ ಇರೋದು ಮಾತಿನಿಂದನೇ ಹೊರತು ಶಾಲೆಯ ಶಿಕ್ಷಣದಿಂದ ಬರುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಲ್ಲ. ಇದನ್ನು ಪ್ರತಿಯೊಬ್ಬರು ಇವತ್ತು ಅರ್ಥ ಮಾಡ್ಕೊಳ್ಳಿ. ಯಾಕೆ ಇದನ್ನು ವಿವರಣೆನ ಪೂರ್ಣವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಸಾಮಾನ್ಯವಾಗಿ ಎಲ್ಲೋ ಹೋಗಿ ಕೇಳ್ತೀರಾ, ಆ ಮಕ್ಕಳಿಗೆ ಪ್ರಾಣ ತಿಂತೀರಾ ಏನಂತ ಅವ್ರು ಹೇಳ್ತಾರೆ. ಅವನ ಹೆಸರನ್ನು ಹೇಳಿದ್ರೆ ಪುಣ್ಯ, ಅವನು ಹಾಕೋ ಬಟ್ಟೆ ಚೇಂಜ್ ಮಾಡಿ, ಅವನ ವೆಹಿಕಲ್ಲಿರುತ್ತ ಕಲರ್ ಚೇಂಜ್ ಮಾಡಿ, ಅವನ ವೆಹಿಕಲ್ ನಂಬರ್ ಚೇಂಜ್ ಮಾಡಿ, ಇದೆಲ್ಲ ಹೇಳ್ತಕ್ಕಂಥದ್ದು ಆಗ್ತಾ ಇದೆಯಾ ಇಲ್ವಾ? ಹೌದು, ಆಗ್ತಾ ಇದೆ. ಭವಿಷ್ಯ ರೂಪಿಸೋಕ್ಕೆ ಇವ್ರು ಕೇಳ್ತಾರೆ, ಅವ್ರು ಹೇಳ್ತಾರೆ ಬಣ್ಣ ಬದಲಾವಣೆ, ನಂಬರ್ ಬದಲಾವಣೆ, ವೆಹಿಕಲ್ ಬದಲಾವಣೆ, ಎಲ್ಲವನ್ನೂ ಬದಲಾವಣೆ ಮಾಡಿದ್ರು ಮಗು ಬದಲಾವಣೆ ಆಗಿಲ್ಲ. ಹೌದಲ್ಲ? ಇದು ಭವಿಷ್ಯ ಆಗುತ್ತೇನಮ್ಮ? ಅವರ ಅನುಭವವನ್ನು ಮಗು ಪ್ಲೇಟ್ ಹಾಕಿದ್ರು. ಯಾಕೆ? ದುಡ್ಡು ಕೊಟ್ಟವ್ರೆ, ಫೀಸ್ ತೊಗೊಂಡಿದ್ದಾರಲ್ವಾ, ಅದಕ್ಕೆ ಈ ನಂಬರ್ ಚೇಂಜ್ ಮಾಡಿ. ಈ ರೀತಿಯಾಗಿ ಮಾಡ್ತಕ್ಕಂತಹ ಒಂದು ಲೆಕ್ಕಾಚಾರ ಎಷ್ಟರ ಮಟ್ಟಕ್ಕೆ ಮಕ್ಕಳನ್ನು ನಾವು ನೆಮ್ಮದಿಯನ್ನು ಹಾಳು ಮಾಡಿ ಅವ್ರ ಭವಿಷ್ಯಕ್ಕೆ ಒಂದು ದೊಡ್ಡ ಕಲ್ಲು ಚಪ್ಪಡಿಯನ್ನು ಹಾಕಿದ್ದೀವಿ ಅಂತ ಪ್ರತಿ ಪೋಷಕರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಆಡೋ ಮಾತಲ್ಲಿ ಎಷ್ಟು ಅರ್ಥ ಇರಬೇಕು, ಆ ಅರ್ಥವನ್ನು ನಾವು ಮಾಡಿಕೊಂಡು ಮಕ್ಕಳಿಗೆ ಮಾತು ಬಳಸಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಯಾರೋ ಹೇಳಿದ್ದನ್ನು, ಎಲ್ಲೋ ಪುಸ್ತಕದಲ್ಲಿರ್ತಕ್ಕಂಥದ್ದನ್ನು ನೋಡಿಕೊಂಡು ಭವಿಷ್ಯ ಅಂತ ಹೇಳಿ ನಿಮ್ಮ ಭವಿಷ್ಯನೂ ಹಾಳು ಮಾಡ್ಕೊಂಡಿದ್ದೀರಾ, ಅವ್ರ ಭವಿಷ್ಯನೂ ಹಾಳು ಮಾಡ್ತೀರಾ. ಭವಿಷ್ಯದ ಮೂಲ ಅರ್ಥ ಅವರೇ ರೂಪಿಸ್ಕೊಳ್ತಕ್ಕಂಥದ್ದೇ ಭವಿಷ್ಯ. ಯಾವ್ಯಾವುದು ನೀವು ಅಂದ್ಕೊಂಡಿದ್ದು ಶಿಕ್ಷಣ ವ್ಯವಸ್ಥೆಯಲ್ಲಿ ಭವಿಷ್ಯ ಕೊಟ್ರಿ. ಇವತ್ತಿನ ವಿಚಾರ ಇರತಕ್ಕಂಥದ್ದು ಮನುಷ್ಯನಾದವನಿಗೆ ಪ್ರತಿಯೊಂದು ಸಂದರ್ಭಕ್ಕೂ ಪ್ರತಿಯೊಂದು ಕ್ಷಣಕ್ಕೂ ಅವನು ರೂಪಿಸ್ಕೊಳ್ತಕ್ಕಂಥ ಶಕ್ತಿ ರೂಪಿಸ್ಕೊಳ್ತಕ್ಕಂಥದ್ದೇ ಒಂದು ಭವಿಷ್ಯವಾಗಿರುತ್ತೆ. ಒಪ್ಕೋಬೋದಲ್ಲ? ಹೌದು. ಹೇಳ್ಕೊಟ್ಟದ್ದನ್ನು ಎಲ್ಲೋ ಹೋಗಿ ಮಾತಾಡ್ಬಿಡ್ಬಾ ಅಂದಂಗೆ ಇರುತ್ತೆ ಭವಿಷ್ಯ ಹೇಳೋದು. ಹೌದಲ್ಲ? ಆಮೇಲೆ ಇದನ್ನು ಕೇಳ್ತಾರೆ, ಇವನಿಗೆ ಸೈನ್ಸ್ ಕೊಡಿಸ್ಬೇಕಾ, ಆರ್ಟ್ಸ್ ಕೊಡಿಸ್ಬೇಕಾ? ಎಂತಂಥ ಕರ್ಮಗಳು ಮಾಡ್ತಾ ಇದ್ದೀರ್ರಿ. ನಿಮ್ಮ ಮಕ್ಕಳು ಓದಿಸೋದನ್ನ ಯಾವನೋ ಕೂತಿರಂಗೆ ಹೋಗ್ಬಿಟ್ಟು ನನ್ನ ಮಗನಿಗೆ ಏನು ಕೊಡಿಸ್ಲಿ ಅಂತ ಕೇಳ್ತಿರಲ್ಲ. ಯಾವ ಅರ್ಥ ಇದೆ ಇದರಲ್ಲಿ? ಹಂಗೆ ಕೇಳ್ಕೊಂಡೇ ಮದುವೆ ಮಾಡ್ತೀರಾ, ಹಾಳಾಗಿರುತ್ತೆ. ಹಂಗೆ ಕೇಳ್ಕೊಂಡೇ ಹೆಸರಿಟ್ಟಿದ್ದೀರಾ, ಹಾಳಾಗತ್ತೆ. ಹಂಗೆ ಕೇಳ್ಕೊಂಡೇ ಮಕ್ಕಳಿಗೆ ಸಬ್ಜೆಕ್ಟ್ನ ಚೇಂಜ್ ಮಾಡ್ತೀರಾ, ಕೊನೆಯಲ್ಲಿ ಅವ್ರ ಕೈಯಲ್ಲಿ ಚೆನ್ನಾಗಿ ಚೇಮಾರಿ ಮಾಡಿಸ್ಕೊಳ್ಳೋ ಮಟ್ಟಕ್ಕೂ ಹೋಗ್ತೀರಾ. ಸುಮಾರು ಜನ ಬೈತಾನೆ ಮಕ್ಕಳು, ಅದಕ್ಕೆ ಮದುವೆ ಒಪ್ಕೊಳ್ಳಲ್ಲ ಮಕ್ಕಳು. ಯಾಕೆ ಅಂದರೆ ನಮ್ಮ ಭವಿಷ್ಯ ಹಾಳು ಮಾಡಿದ್ರಿ, ನನ್ನ ಎಜುಕೇಷನ್ ಹಾಳು ಮಾಡಿದ್ರಿ, ನನ್ನ ನೆಮ್ಮದಿ ಹಾಳು ಮಾಡಿದ್ರಿ, ನನ್ನ ಜೀವನ ಹಾಳು ಮಾಡಿದ್ರಿ. ಎಷ್ಟು ಬೈದ್ರೂ ಕಮ್ಮಿ ಅಪ್ಪ ಅಮ್ಮನಿಗವಾಗ. ಏನು ಪ್ರಯೋಜನ? ಏಜ್ ಹೊಂಟೋಗಿರುತ್ತೆ. ನಮೋ ನಮಃ. ಇವ್ರು ಹೇಳಿದ್ದನ್ನು ಕೇಳ್ತಾರೆ ಅವಾಗ? ಅವರು ಕೇಳಲ್ಲ. ಊಟ ಅಪ್ರಾಣೆ ಇಸ್ಕೊಳ್ಳಲ್ಲ. ಊಟ ಮಾಡೋಕ್ಕೂ ತಂದೆ ತಾಯಿ ಕೈಯಿಂದ ಇಷ್ಟಪಡದೇ ಇರತಕ್ಕಂಥ ಮಕ್ಕಳು ನನ್ನ ಒಂದು ವಿಚಾರದಲ್ಲಿ ಬೇಕಾಷ್ಟು ಜನ ಇದ್ದಾರೆ. ನನ್ನ ಹತ್ರ ಬಂದು ಕೇಳ್ತಾರೆ, ನನ್ನ ಮಗ ಊಟಕ್ಕೆ ಕರೆದ್ರೆ ಬರಲ್ಲ, ನನ್ನ ಕೈಯಿಂದ ಊಟ ಮಾಡಲ್ಲ. ಇದ್ರದ್ದು ಕೇಸ್ ನನ್ನ ಹತ್ರ ಬೇಜಾನಿದೆ. ಅಲ್ಲರಿ, ನಿಮ್ಮ ಮಕ್ಕಳಿಗೆ ನೀವು ಊಟ ಹಾಕುವಷ್ಟು ಮಟ್ಟಕ್ಕೆ ಶತ್ರುಗಳಾಗಿದ್ದೀರಾ ಅಂದರೆ ನಿಮ್ಮ ಮಕ್ಕಳನ್ನ ನಿಮ್ಮ ಕೈಯಾರ ಎಷ್ಟು ಮಟ್ಟಕ್ಕೆ ಹಾಳು ಮಾಡಿದ್ದೀವಿ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇವಾಗ ಅನ್ನಿಸ್ಬೋದು ನಾನು ಹೇಳೋದಕ್ಕೆ, ಮಕ್ಕಳನ್ನ ಹಾಳು ಮಾಡೋ ತಂದೆ ತಾಯಿಗಳು ಎಲ್ಲರೂ ಇದ್ದಾರಾ ಅಂತಂದರೆ ಅವ್ರ ಬಯಯಲ್ಲಿ ಬಂದಾಗ ನಿಮ್ಗೆ ಅದೇ ಸಿಕ್ಕೋದು, ಅವ್ರು ಹೇಳಿದಾಗ ನಿಮ್ಗೆ ಅರ್ಥ ಆಗತ್ತೆ.